ಹಾಯ್ ಎಲ್ಲರಿಗೂ. ಇವತ್ತೊಂದು ಲಂಚಿಗೆ ಸೂಪರ್ ಆಗಿರೋ ಹೆಲ್ದಿ ಆಗಿರೋ ಒಂದು ಸೂಪರ್ ರೆಸಿಪಿ ಮಾಡೋಣ ಬನ್ನಿ. ಏನಂತ ತೋರಿಸ್ತೀನಿ. ಸೋಯಾ ಚಂಕ್ಸ್ ನೋಡಿ, ನೀರಲ್ಲಿ ನೆನೆಸ್ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, ನೀಟಾಗಿ ತೊಳ್ಕೊಂಡು. ಮಶ್ರೂಮು, ಹಾಗೆ ಪನ್ನೀರು, ಇದೆಲ್ಲ ಹಾಕ್ಬಿಟ್ಟು ಒಂದೊಳ್ಳೆ ರೀತಿ ಪಲಾವ್ ಮಾಡೋಣ ಬನ್ನಿ. ಸ್ವಲ್ಪ ಹಸಿ ಬಟಾಣಿ, ಇದು 3 ಈರುಳ್ಳಿ ಇದೆ, ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳೋಣ. ಇದನ್ನ ಈರುಳ್ಳಿನೆಲ್ಲ ಹೆಚ್ಕೊಂಡಿರೋಣ. ಹಾಗೆ ಚಿಕ್ಕದಾಗಿ 3 ಟೊಮ್ಯಾಟೊ ಹೆಚ್ಕೊಂಡಿದ್ದೀನಿ, 3ರಿಂದ 4 ಚಿಕ್ಕ ಟೊಮ್ಯಾಟೊ. 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು. ನಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ ನಾನು, ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟನ್ನೇ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮತ್ತು ಇದಕ್ಕೇನಂತಾರೆ ಗೊತ್ತಿಲ್ಲ ನನಗೆ. ಆಮೇಲೆ ಕಾಳು ಮೆಣಸು, ಇದಿಷ್ಟು. ಅದೇನಾದ್ರು ಹೇಳ್ಬೇಕಂದಾಗ ಅದೆಲ್ಲ ನೆನಪೇ ಆಗೋದಿಲ್ಲ. ಇದಿಷ್ಟನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 5ರಿಂದ 6 ಹಸಿಮೆಣ್ಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ತುಪ್ಪ ಎಣ್ಣೆ ಮುಂದೆ ನೋಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಳ್ಳಿ. ನಾನು ತುಪ್ಪ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ, ನಾನು ಎಣ್ಣೆ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನೇ. ಹೆಲ್ತಿಗೆ ಒಳ್ಳೇದಲ್ವ ಅಂತ ಅಷ್ಟೇ, ಏನಿಲ್ಲ. ಅದಕ್ಕೂ ಮತ್ತೆ ಯಾರಾದರೂ ಬ್ಯಾಡ್ ಆಗಿ ಕಮೆಂಟ್ ಹಾಕ್ಬಿಟ್ರು. ಎಣ್ಣೆ ಸ್ವಲ್ಪ ಕಾದಿದೆ ನೋಡಿಬಿಟ್ಟು, ಇದು ಹಳ್ಳಿ ಕಡೆ ಪಲಾವ್ ಎಲೆ ಅಂತ ಹೇಳ್ತೀವಿ ನಾವು, ಬಿರಿಯಾನಿ ಎಲೆ ಅಂತಲೂ ಹೇಳ್ತಾರೆ ಕೆಲವರು. ಇದನ್ನು ಹಾಕಿದರೆ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ. ಬಟ್ ಅದನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಮಸಾಲೆ ಎಲ್ಲ ತೆಗೆದಿಟ್ಕೊಂಡಿದ್ವಲ್ಲ, ಇದು ಇಡೀ ಮಸಾಲೆಗಳು ಸ್ವಲ್ಪ ಫ್ರೈ ಆಗಲಿ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ತುಂಬ ಎಣ್ಣೆ ಬಿಡಬೇಕು, ಅದು ಇದೇ ಮೇಯ್ನು. ಇದರಲ್ಲಿ ಎಣ್ಣೆ ಬಿಡೋ ತನಕ ಹುರಿದ್ರೇ ಪಲಾವ್ ಚೆನ್ನಾಗಿ ಬರೋದು ತುಂಬ. ನಂತರ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ನಾನು ಮನೇಲೇ ಇಟ್ಕೊಂಡಿರೋದು. ಎರಡನ್ನೂ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಅರಿಶಿನ ಪುಡಿ ಫ್ರೈ ಆಗುತ್ತೆ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ರೇ ಆವಾಗ ಫ್ಲೇವರ್ ಚೆನ್ನಾಗಿ ಬರೋದು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಹಾಗೆ ನಂತರ ನಾನು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಟ್ಟಿದ್ದೀನಿ, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು. ಕೆಲವರು ಕೊತ್ತಂಬರಿ ಸೊಪ್ಪನ್ನು ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋತಾರೆ, ಹಾಗೂ ಮಾಡ್ತೀನಿ. ಇದು ಈಸಿಯಾಗಿ ಕುಕ್ಕಾಗುವಂಥದ್ದು, ಬೇಗ ಆಗುತ್ತೆ ಮತ್ತು ತುಂಬ ಬಿರಿಯಾನಿ ಸ್ಟೈಲಲ್ಲಿರುತ್ತೆ. ಇದು ಟೇಸ್ಟ್ ನೋಡಿಬೇಕಾದ್ರೆ ಮಾಡಿಬಿಟ್ಟು. ನಂತರ ಇದು ಬಟಾಣಿ ನೆನೆಸ್ಕೊಂಡಿದ್ವಲ್ಲ, ಹಸಿ ಬಟಾಣಿ ನೆನೆಸಿದ್ದು ಮಾಲಲ್ಲಿ, ಇದ್ರಲ್ಲಿ ತಂದಿರೋದು 3ರಲ್ಲಿ. ನೀವು ಒಣ ಬಟಾಣಿ ಕೂಡ ನೆನೆಸ್ಕೊಂಡಿದ್ದೆ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಎಷ್ಟು ಉಪ್ಪು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅಷ್ಟೇ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಹೆಚ್ಚಿಟ್ಕೊಂಡಿರೋ ಮಶ್ರೂಮು, ಪನ್ನೀರು, ಸೋಯಾ ಚಂಕ್ಸ್ 3 ಇದಕ್ಕೆ ಹಾಕ್ಬಿಡಿ. ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಆ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಗಮ್ ಅಂತ ಒಳ್ಳೆ ಬಿರಿಯಾನಿ ಸ್ಮೆಲ್ ಬರ್ತಾಯಿದೆ. ವೆಜ್ಜು ಅಂತ ಅನ್ನಿಸ್ತಾನೆ ಇಲ್ಲ, ನಾನ್ ವೆಜ್ ಸ್ಮೆಲ್ ಬರ್ತಾಯಿದೆ. ನನಗೆ ನಾನ್ ವೆಜ್ ಅಷ್ಟೊಂದು ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಯಾವಾಗಲೂ ಈ ಥರ ಐಟಮ್ ಮಾಡ್ಕೊತೀನಿ. ನಾನ್ ವೆಜ್ ತಿನ್ನಂಗೆ ಇರುತ್ತೆ, ನಾನ್ ವೆಜ್ಜಲ್ಲಿರೋ ಪ್ರೋಟೀನ್ಸ್ ಎಲ್ಲ ಇದರಲ್ಲಿರುತ್ತೆ. ಹಾಗಾಗಿ ನಂತರ ಈ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು. ನಾವು 4 ಜನ ಇದ್ದೀವಿ ಮನೇಲಿ, 2 ಟೈಮಿಗೆ ಇದಿಷ್ಟು ಸಾಕಾಗುತ್ತೆ ನಮಗೆ. ಅಕ್ಕಿ ಹಾಕ್ಬಿಟ್ಟು
ನೀರು ಎಷ್ಟು ಬೇಕು ಅಂತ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ತೀನಿ. ಇದೇ ನನ್ನ ಸೀಕ್ರೆಟ್, ಇದು ನಿಮಗೂ ಹೇಳ್ಕೊಡ್ತೀನಿ. SRR ಅವ್ರದ್ದು ಸೂಪರಾಗಿರುತ್ತೆ. ನೀವು ಬೇರೆ ಏನು ಆ್ಯಡ್ ಮಾಡೋದೇ ಬೇಡ ಇದಕ್ಕೆ. ಇದನ್ನೊಂದು 2 ಸ್ಪೂನ್ ಆ್ಯಡ್ ಮಾಡಿಬಿಟ್ರೆ ಸೂಪರಾಗಿರೋ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸ್ಮೆಲ್ ಬರ್ತಾಯಿದೆ. ವೆಜ್ ಬಿರಿಯಾನಿ ಅಂತ ಯಾರೂ ಅಂದ್ಕೊಳ್ಳೋದೇ ಇಲ್ಲ ಇದನ್ನು. ಆಯಿತು. ಸ್ವಲ್ಪ ಕುದಿ ಬಂದಮೇಲೆ ಲಿಡ್ನ ಮುಟ್ತೀನಿ. ಪಲಾವ್ ರೆಡಿ ಆದಮೇಲೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಲಿಡ್ನ ಕ್ಲೋಸ್ ಮಾಡಿದ್ದೀನಿ. 1, 2 2 ವಿಷಲ್ ಆಗೋಕ್ಕೂ ಪಲಾವ್ ರೆಡಿಯಾಗಿರುತ್ತೆ. ತೋರಿಸ್ತೀನಿ. ಟಂಟಡಾನ್ ನೋಡಿ, ಸೂಪರಾಗಿರೋ ಹೆಲ್ದಿ ರೆಸಿಪಿ ರೆಡಿಯಾಗಿದೆ ನೋಡಿ. ವಾವ್, ಬಿರಿಯಾನಿ ಟೇಸ್ಟ್ ಸ್ಮೆಲ್ ಬರ್ತಾಯಿದೆ. ಟೇಸ್ಟು ಬಿರಿಯಾನಿ ಥರನೇ ಇರುತ್ತೆ. ಎಮ್ಮಿ ಪಲಾವ್. ಬನ್ನಿ ಎಲ್ಲ ಟೇಸ್ಟ್ ಮಾಡೋಣ. ನನ್ನ ವಿಡಿಯೋ, ನನ್ನ ಕುಕ್ಕಿಂಗ್ ವ್ಲಾಗ್ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ತಿದ್ದೇಳಿ. ಥ್ಯಾಂಕ್ ಯು.